ವಿದ್ಯಾರ್ಥಿಗಳೇ 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 4ನೇ ಅಧ್ಯಾಯ ಚತುರ್ಭುಜಗಳ ಪರಿಚಯ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 4.1 ಅನ್ನ ಬಿಡಿಸೋಣ. ಇದರಲ್ಲಿ ಪ್ರಶ್ನೆ ಏನೈತಂದ್ರೆ ಕರ್ಣಗಳ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಕರ್ಣಗಳ ಸಂಖ್ಯೆ ಎಷ್ಟದಾವು ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡಬೇಕು. ಕರ್ಣ ಅಂದ್ರೇನು? ಒಂದು ಬಹುಭುಜದಲ್ಲಿ ಯಾವುದೇ ಎರಡು ಕ್ರಮಾಗತವಲ್ಲದ ಶೃಂಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ ನಾವೇನಂತ ಕರಿತೀವಿ, ಕರ್ಣ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಚಿತ್ರದಲ್ಲಿ ಮೊದಲಿಗೆ ನಾವೇನ್ ಮಾಡೋಣ, ಶೃಂಗ ಬಿಂದುಗಳನ್ನ ಸೇರಿಸ್ಕೊಳ್ಳೋಣ. ಆ ಶೃಂಗ ಬಿಂದುಗಳಿಗೆ ಹೆಸರು ಕೊಡೋಣ. ಏನು? ಎ, ಬಿ, ಸಿ ಮತ್ತು ಡಿ. ಹೌದಾ? ಇಲ್ಲಿ ಕರ್ಣನ ಅಂದ್ರೇನು? ಕ್ರಮಾಗತವಲ್ಲದ ಶೃಂಗ ಬಿಂದು. ಎ ಬಿ ಏನಾಗುತ್ತೆ? ಇದು ಕ್ರಮಾಗತ ಶೃಂಗ ಬಿಂದು ಆಗುತ್ತೆ. ಎ ಸಿ ಕ್ರಮಾಗತವಲ್ಲದಾಗುತ್ತೆ. ಡಿ ಬಿನು ಕೂಡ ಕ್ರಮಾಗತವಲ್ಲದಾಗುತ್ತೆ. ಅದನ್ನ ನಾವೇನಂತ ಕರಿತೇವೆ? ಈಗ ಕರ್ಣ ಅಂತ ಕರಿತೇವೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಹೇಳಿದ್ರೆ ನಾವು ಕರ್ಣಗಳ ಸಂಖ್ಯೆಯನ್ನ ಕಂಡು ಹಿಡಬೇಕು. ಎ ಸಿ ಒಂದು ಕರ್ಣ ಮತ್ತೆ ಡಿ ಬಿ ಒಂದು ಕರ್ಣ. ಹೌದಾ? ಹಾಗಾದ್ರೆ ಕರ್ಣಗಳ ಸಂಖ್ಯೆ ಎಷ್ಟಾತಿಲಿ? 2 ಆತು. ಇಲ್ಲಿ 2 ಏನದವು? ಕರ್ಣಗಳು ಅದಾವು. ಎಷ್ಟು ಕರ್ಣಗಳದಾವು? 2 ಕರ್ಣಗಳದಾವು. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಒಳಗ ಮತ್ತು ಇಲ್ಲಿನೂ ಕೂಡ ಏನ್ ಮಾಡೋಣ, ಶೃಂಗ ಬಿಂದುಗಳನ್ನ ಸೇರಿಸ್ಕೊಳ್ಳೋಣ. ಆ ಶೃಂಗ ಬಿಂದುಗಳಿಗೆ ಹೆಸರು ಕೊಡ್ರಿ. ಎ, ಬಿ, ಸಿ, ಡಿ, ಇ, ಎಫ್. ಹೌದಾ? ಶೃಂಗ ಬಿಂದುಗಳನ್ನ ಸೇರಿಸ್ಕೊಂಡ್ವಿ. ಎ ದಿಂದ ಎ ಇ ಮತ್ತು ಎ ಸಿ, ಬಿ ಎಫ್ ಮತ್ತು ಬಿ ಡಿ, ಇ ಎ ಮತ್ತು ಇ ಸಿ. ಹೌದಾ? ಸಿ ಎ ಮತ್ತು ಸಿ, ಡಿ ಬಿ ಮತ್ತು ಡಿ ಎಫ್. ಈ ರೀತಿಯಾಗಿ ಈ ಚಿತ್ರ ಬಹುಭುಜದಲ್ಲಿ ಎಷ್ಟು ಕರ್ಣಗಳದಾವು? 9 ಕರ್ಣಗಳದಾವು. ಎಷ್ಟು? 9 ಕರ್ಣಗಳದಾವ. ಇಲ್ಲಿ ತಿಳಿತಾ? ಇಲ್ಲಿ ನೋಡ್ರಿ, ಈ ತ್ರಿಭುಜಕ್ಕೂ ನಾವೇನ್ ಮಾಡೋಣ, ಶೃಂಗ ಬಿಂದುಗಳನ್ನ ಕೊಡೋಣ. ಈ ಶೃಂಗ ಬಿಂದುವಲ್ಲಿ ಏನಾಗುತ್ತಾ, ಎ, ಬಿ, ಸಿ. ಇಲ್ಲಿ 3 ಶೃಂಗ ಬಿಂದು ಅದಾವ. ಯಾವ ಶೃಂಗ ಬಿಂದು ಕ್ರಮಾಗತವಲ್ಲದ್ದು ಸೇರಿಸಬಹುದಾ ನಾವು? ಅಲ್ಲ. ಇಲ್ಲಿ ಏನ್ ಮಾಡೋದಿಲ್ಲ, ಸೇರ್ಸಾಕ ಆಗುದಿಲ್ಲ. ಇದಕ್ಕೆ ನಾವ್ ಏನ್ ಅನ್ಬೋದು, ಕರ್ಣಗಳನ್ನ ಹೊಂದಿಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು, ಬರಿಬೇಕು. ಇಲ್ಲಿ ಕರ್ಣಗಳನ್ನ ಏನ್ ಮಾಡಿಲ್ಲ, ಕರ್ಣಗಳನ್ನು ಹೊಂದಿಲ್ಲ. ತಿಳಿತಾ? ಯಾಕೆ 2 ಶೃಂಗ ಬಿಂದುಗಳನ್ನ ಏನ್ ಮಾಡಿಲ್ಲ, ಇಲ್ಲಿ ಹೊಂದಿಲ್ಲ. ಅವು ಎಂತ ಶೃಂಗ ಬಿಂದುಗಳು? ಕ್ರಮಾಗತವಲ್ಲದ ಶೃಂಗ ಬಿಂದುಗಳನ್ನ ಹೊಂದಿಲ್ಲ. ಅದಕ್ಕೆ ಇದನ್ನ ನಾವೇನಂತ ಕರಿತೇವಿ, ಕರ್ಣಗಳನ್ನ ಹೊಂದಿಲ್ಲ ಅಂತ ಹೇಳ್ಬೋದು. ಈ ಚಿತ್ರದಾಗ ನೋಡ್ರಿ, ಇದು ಒಂದೇದೇನಿದೆ, ಬಹಿರ್ವಕ್ರ ಚತುರ್ಭುಜ. ಇದು ಒಂದು ನಿಯಮಿತ ಷಡ್ಭುಜ, ಇದು ತ್ರಿಭುಜ. ಹಾಗಾದ್ರೆ ಒಂದು ಬಹಿರ್ವಕ್ರ ಚತುರ್ಭುಜದಲ್ಲಿ 2 ಕರ್ಣಗಳದಾವು. ನಿಯಮಿತ ಷಡ್ಭುಜದಲ್ಲಿ 9 ಕರ್ಣಗಳದಾವು. ತ್ರಿಭುಜದಲ್ಲಿ ಕರ್ಣಗಳೇ ಇಲ್ಲ. ಯಾಕ? ಇಲ್ಲಿ ಕ್ರಮಾಗತವಲ್ಲದ ಶೃಂಗ ಬಿಂದುಗಳನ್ನ ನಾವೇನ್ ಮಾಡಕ್ಕಾಗಲ್ಲ, ಸೇರ್ಸಕ್ಕಾಗಲ್ಲ. ಹಾಗಾಗಿ ತ್ರಿಭುಜ ಕರ್ಣಗಳನ್ನ ಹೊಂದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, ಆಕೃತಿಗಳ ಬೆಲೆ ಕಂಡುಹಿಡಿಯಿರಿ. ಆಕೃತಿಗಳಲ್ಲಿ ನಾವೇನ್ ಮಾಡ್ಬೇಕು, ಬೆಲೆ ಕಂಡುಹಿಡ್ಬೇಕು. ಹೆಂಗ? ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಡಿಗ್ರಿ? 50 ಡಿಗ್ರಿ ಕೋನ ಐತಿ. ಇಲ್ಲೇ 50 ಡಿಗ್ರಿ, ಇಲ್ಲೇ 130 ಡಿಗ್ರಿ, ಇಲ್ಲಿ 120 ಡಿಗ್ರಿ. ಹಾಗಾದ್ರೆ ಈ 4ನೇ ಕೋನ ಏನೈತಲ್ಲ, ಇದು ನಮ್ಗೆ ಗೊತ್ತಿಲ್ಲ. ತ್ರಿಭುಜದ ಬಹುಭುಜದ 4 ಕೋನಗಳು ಅಥವಾ ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟು ಇರ್ತೈತಿ? 360 ಡಿಗ್ರಿ ಇರ್ತೈತಿ. ಹಾಗಾದ್ರೆ 50 ಡಿಗ್ರಿ ಪ್ಲಸ್ 130 ಡಿಗ್ರಿ ಪ್ಲಸ್ 120 ಡಿಗ್ರಿ ಪ್ಲಸ್ ಎಕ್ಸ್. ಹೌದಾ? 3 ಕೋನಗಳ ಗೊತ್ತದಾವ, ಇನ್ನೊಂದು ಕೋನ ಗೊತ್ತಿಲ್ಲ. ಆದ್ರೆ 4 ಕೋನಗಳ ಮೊತ್ತ ಎಷ್ಟು ಇರ್ತೈತಿ? 360 ಡಿಗ್ರಿ ಇರ್ತೈತಿ. 360 ಡಿಗ್ರಿ. 50, 130 ಪ್ಲಸ್ 120 ಎಷ್ಟಾಗತ್ತಪ್ಪ? 300 ಆಗತ್ತ. 300 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಹೌದಾ? ಇವಾಗ ಏನ್ ಮಾಡೋಣ, ಎಕ್ಸ್ ಅನ್ನ ಹಂಗ ಇಡ್ರಿ. 360 ಡಿಗ್ರಿ ಪ್ಲಸ್ 300 ಈ ಕಡೆ ಬಂದ್ರ ಮೈನಸ್ 300. ಹೌದಾ? 360ರಾಗ 300 ಹೋದ್ರ 60 ಡಿಗ್ರಿ. ಹಾಗಾದ್ರೆ ಇಲ್ಲಿ ಏನ್ ಎಕ್ಸ್ ಐತಲ್ಲ, ಇದು ಎಷ್ಟು ಡಿಗ್ರಿ ಐತಿ? 60 ಡಿಗ್ರಿಯ ಕೋನವನ್ನ ಹೊಂದಿದೆ ಅಂತ ನಾವ್ ಇಲ್ಲಿ ಏನ್ ಮಾಡ್ಬೋದು, ಹೇಳ್ಬಹುದು. ನೆಕ್ಸ್ಟ್, ಇಲ್ಲಿ ಒಂದು ಆಕೃತಿ ಐತಿ. ಇಲ್ಲಿ ಕೋನ ಎಷ್ಟೈತಿ? 70 ಡಿಗ್ರಿ ಐತಿ. ಎಷ್ಟೈತಿ? 70 ಡಿಗ್ರಿ ಐತಿ. ಇಲ್ಲೇ ಗೊತ್ತಿಲ್ಲ, ಏನ್ ಮಾಡಿಲ್ಲ, ಗೊತ್ತಿಲ್ಲ. ಇಲ್ಲಿ ಎಷ್ಟೈತಿ? 60 ಡಿಗ್ರಿ ಐತಿ. ಇಲ್ಲಿ ಎಷ್ಟೈತಿ? ಒಂದು ಲಂಬಕೋನ ಐತಿ. ಏನೈತಿ? ಲಂಬಕೋನ. ಲಂಬಕೋನಗಳ ಅಳತೆ ಎಷ್ಟಿರ್ತೈತಿ? 90 ಡಿಗ್ರಿ ಇರ್ತೈತಿ. ಹಾಗಾದ್ರೆ ಏನ್ ಮಾಡ್ರಿ, ಎಕ್ಸ್ ಪ್ಲಸ್ 70 ಡಿಗ್ರಿ, ಹೌದಾ, ಪ್ಲಸ್ 60 ಡಿಗ್ರಿ ಪ್ಲಸ್ ಒಂದು ಲಂಬಕೋನ. ಲಂಬಕೋನ ಅಂದ್ರ 90 ಡಿಗ್ರಿ. 4 ಕೋನಗಳ ಮೊತ್ತ 360 ಡಿಗ್ರಿ. ಹೌದಾ? ಎಕ್ಸ್ ಅನ್ನ ಹಂಗ ಬರ್ಕೋರಿ. 3 ಕೋನಗಳ ಮೊತ್ತ ಎಷ್ಟಾಗುತ್ತೆ? 70, 60, 90, 220 ಡಿಗ್ರಿ.
ಮತ್ತೇನ್ ಮಾಡ್ರಿ 360 ಹಂಗ ಬರ್ಕೋರಿ. ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಪ್ಲಸ್ 220. ಈ ಕಡೆ ಬಂದ್ರೆ ಮೈನಸ್ 220. 360ರಾಗ ನಾವ್ ಈಗ ಏನ್ ಮಾಡ್ಬೇಕಪ್ಪ, 220ನ ಕಳಿಬೇಕು. 360ರಲ್ಲಿ 220 ಹೋದ್ರೆ 140 ಡಿಗ್ರಿ. ತಿಳಿತಾ? ಕೋನಗಳ ಬಗ್ಗೆ ಇದು ಗೊತ್ತಿದ್ರೆ ಸಾಕಷ್ಟೇ. ಇದನ್ನ ನೋಡ್ರಿ, ಇಲ್ಲಿ ಯಾವ್ದು ಕೋನ ಗೊತ್ತಾ ಇಲ್ಲ, ಪಂಚಭುಜಾಕೃತಿ. ಹೌದಾ? ಅಷ್ಟು ಕೋನಗಳು ಏನದವು? ಸಮ ಅದವು. ಏನ್ ಇವು ಅಷ್ಟು ಇದದವಲ್ಲ ಬಾಹುಗಳಿವು, ಇವುಗಳು ಏನಿವು? ಕೋನಗಳು. ಈ ಎಲ್ಲಾ ಕೋನಗಳು ಏನದವು? ಸಮ ಆದವು. ಹಾಗಾದ್ರೆ ಇವನಷ್ಟು ಏನ್ ಮಾಡೋಣ ನಾವು? ಎಕ್ಸ್ ಎಕ್ಸ್ ಅಂತ ತಗೊಂಡ್ಬಿಡೋಣ. ಹೌದಾ? ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. 5 ಆದನಿಲ್ಲ? 1 2 3 4 5. 5 ಕೋನಗಳು ಮತ್ತೆ ಈಗ ಎಷ್ಟಾಗಬೇಕಪ್ಪ? 360 ಡಿಗ್ರಿ ಆಗ್ಬೇಕು. ಎಷ್ಟಾಗಬೇಕು? 360 ಡಿಗ್ರಿ ಆಗ್ಬೇಕು. ಹಾಗಾದ್ರೆ 1x 2x 3x 4x 5x 5 ಎಕ್ಸ್ ಗಳನ್ನ ಕೂಡಿಸಿದ್ರೆ 5x ಆಗುತ್ತೆ. 5x ಇಸ್ ಈಕ್ವಲ್ ಟು 360 ಡಿಗ್ರಿ. ಹೌದಾ? ಇಲ್ಲಿ ಏನ್ ಮಾಡೈತೆ? ಇದಕ್ಕೆ ಎಕ್ಸ್ ಗುಣಿಸೈತಿ, ಈ ಕಡೆ ಬಂದ್ರೆ ಭಾಗಿಸುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 5. ಎಕ್ಸ್ ಇಸ್ ಈಕ್ವಲ್ ಟು 7 5 35 5 10 72 ಡಿಗ್ರಿ. ಒಂದು ಕೋನದ ಅಳತೆ ಎಷ್ಟೈತಿ? 72 ಡಿಗ್ರಿ ಐತಿ ಅಂತ ನಾವ್ ಏನ್ ಮಾಡ್ಬೋದು? ಹೇಳ್ಬೋದು. ನಿಮ್ಗೆ ಡೌಟ್ ಇದ್ರೆ 72 ಇಂಟು 5 ಮಾಡ್ರಿ, 360 ಬರ್ತ. 72 ಇಂಟು 5 ಮಾಡಿದ್ರೆ ಏನ್ ಬರ್ತ? 360 ಡಿಗ್ರಿ ಬರ್ತ.